ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು, ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು, ಎಲ್ಲ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ. ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಕಾಲಜಿ ತಜ್ಞರಾಗಿದ್ದು, ಅವರು ಸಾಮಾನ್ಯ ಮತ್ತು ಸಿಸೇರಿಯನ್ ಡೆಲಿವರಿ ಸೇವೆ, ಬಂಜೆತನ ಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು, ಗರ್ಭಾಶಯ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ. ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು, ಅವರು ಮಕ್ಕಳ ಆರೋಗ್ಯ ಸೇವೆಗಳು, ಲಸಿಕೆಗಳು, ಮಕ್ಕಳ ಐಪಿಡಿ, ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ. ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪೀಡಿಯಾಟ್ರಿಕ್ ನ್ಯೂರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ, ಇಎನ್ಟಿ, ನೆಫ್ರಾಲಜಿ, ಯೂರಾಲಜಿ, ಆಂಕೋ ಸರ್ಜರಿ ಚಿಕಿತ್ಸೆ ಸಿಗಲಿದೆ. ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ, ನಗರಸಭೆ ಹಿಂಭಾಗ, ಎನ್ಆರ್ ಬಡಾವಣೆ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899001345. HPV ಲಸಿಕೆ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಜಿ ಪ್ರಭು ಚಾಲನೆ. ಜಿಲ್ಲೆಯಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವ ಮಹತ್ವಾಕಾಂಕ್ಷಿ ಯೋಜನೆ HPV ಲಸಿಕೆ ನೀಡುವ ಅಭಿಯಾನವನ್ನು ವಿದ್ಯುಕ್ತವಾಗಿ ಆರಂಭಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದರು. ಅವರು ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ನಂತಹ ಮಾರಕ ಕಾಯಿಲೆಗಳಿಗೆ ವೈರಸ್ ಕಾರಣವಾಗುತ್ತದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಅನೇಕ ಕಾಯಿಲೆಗಳನ್ನು ತಡೆಗಟ್ಟಲು ಸುಮಾರು 10 ವಿವಿಧ ಲಸಿಕೆಗಳನ್ನು ನೀಡಲಾಗುತ್ತಿದೆ ಎಂದರು. ಮಗು ಮುಂದೆ ಯಾವುದೇ ರೋಗಗಳಿಗೆ ತುತ್ತಾಗದೆ ಸದೃಢವಾಗಿ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಬೇಕು ಎನ್ನುವುದು ಸರ್ಕಾರದ ಉದ್ದೇಶವಾಗಿದೆ. ಜಿಲ್ಲೆಯಲ್ಲಿ HPV ಲಸಿಕಾ ಅಭಿಯಾನವನ್ನು ಚಿಂತಾಮಣಿಯಿಂದ ಆರಂಭಿಸಲಾಗುತ್ತಿದೆ. ಹೆಣ್ಣು ಮಕ್ಕಳಿಗೆ ಗರ್ಭಕಂಠ ಕ್ಯಾನ್ಸರ್ ತಡೆಗಟ್ಟಲು 14ರಿಂದ 15 ವರ್ಷ ಒಳಗಿನ ವಯೋಮಾನದ ಹೆಣ್ಣು ಮಕ್ಕಳಿಗೆ ಈ ಲಸಿಕೆಯನ್ನು ನೀಡುವ ಅಭಿಯಾನವಾಗಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಸುಮಾರು 13,500 ಹೆಣ್ಣು ಮಕ್ಕಳು ಗುರುತಿಸಿದ್ದು, HPV ಲಸಿಕೆ ನೀಡಲು ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಂದಿನಿಂದ ಮೇ 31ರವರೆಗೂ ಪ್ರತಿ ಬುಧವಾರ ಬೆಳಗ್ಗೆ 9ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆಯನ್ನು ನೀಡಲಾಗುತ್ತದೆ. ಸರ್ಕಾರಿ ಅನುದಾನಿತ ವಸತಿ ಮತ್ತು ಅನುದಾನ ರಹಿತ ಶಾಲೆಗಳ ಹೆಣ್ಣು ಮಕ್ಕಳು ಪೋಷಕರಿಗೆ ಇಲಾಖೆಯ ಮೂಲಕ ಸ್ವಯಂ ಪ್ರೇರಿತ ತಿಳುವಳಿಕೆ ಪತ್ರವನ್ನು ಕಳಿಸಲಾಗುವುದು ಎಂದರು. ರಾಜ್ಯದಲ್ಲಿ ಪ್ರತಿ ವರ್ಷ ಸುಮಾರು 50,000 ಹೆಣ್ಣು ಮಕ್ಕಳು ಗರ್ಭಕಂಠಕ ಕ್ಯಾನ್ಸರ್ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ. ವಿಶ್ವದ 150 ದೇಶಗಳಲ್ಲಿ HPV ಲಸಿಕೆಯನ್ನು ಯಶಸ್ವಿಯಾಗಿ ನೀಡಲಾಗುತ್ತಿದೆ. ಪೋಷಕರು ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮ ಹೆಣ್ಣು ಮಕ್ಕಳನ್ನು ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದುಕೊಂಡೋಗಿ ಲಸಿಕೆಯನ್ನು ಕೊಡಿಸಬೇಕು ಎಂದು ಮನವಿ ಮಾಡಿದರು. ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಮಾತನಾಡಿ, ಪ್ರತಿ ವರ್ಷ 12 ಮಾರಕ ರೋಗಗಳ ವಿರುದ್ಧ ಲಸಿಕೆಗಳನ್ನು ನೀಡಲಾಗುತ್ತಿದೆ. ಪೋಲಿಯೋ ಮತ್ತು ಸಿಡುಬು ಮುಕ್ತ ದೇಶ ಎಂದು ಘೋಷಣೆಯಾಗಿದೆ. 2025-26ಕ್ಕೆ ದಡಾರ ಮುಕ್ತ ದೇಶವನ್ನಾಗಿ ಮಾಡಲು ಗುರಿಯನ್ನು ಹೊಂದಲಾಗಿದೆ. ಹೆಣ್ಣು ಮಕ್ಕಳ ಸುರಕ್ಷತೆ, ಆರೋಗ್ಯ ಮತ್ತು ಭವಿಷ್ಯವನ್ನು ಉತ್ತಮಪಡಿಸುವ ಹಿನ್ನೆಲೆಯಲ್ಲಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಗರ್ಭಕಂಠಕ ಕ್ಯಾನ್ಸರ್ ಬಾರದಂತೆ ತಡೆಯಲು ಜಿಲ್ಲೆಯಲ್ಲಿ 13,412 ಹೆಣ್ಣು ಮಕ್ಕಳಿಗೆ HPV ಲಸಿಕೆಯನ್ನು ನೀಡಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಬಾಬು, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ, ಡಾಕ್ಟರ್ ಸಂತೋಷ್ ಕುಮಾರ್, ಡಾಕ್ಟರ್ ಸ್ವಾತಿ, ತಹಸೀಲ್ದಾರ್ ಸುದರ್ಶನ್ ಯಾದವ್, ನಗರಸಭೆ ಪೌರಾಯುಕ್ತ GN ಚಲಪತಿ, ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಾವು ಹೆಚ್ಚಾಗಿ ಓದಿದವರೆಲ್ಲ ನಾವು ಕುತ್ಕೊಳ್ಳೋದಕ್ಕೂ ನಾವು ಬರತ್ತೆ ಜೀವಿಸುವಂತಕ್ಕಂಥ ಒಂದು ಮನೋಭಾವ. ನಾವು ಯಾರು ಓದ್ದವರು ನಾವೆಲ್ಲ ಹೆಚ್ಚಾಗಿ ಓದ್ದವರು ಡಾಕ್ಟ್ರೇಟ್ ನಮಗೆ ಮಧ್ಯದಲ್ಲಿ ಕುತ್ಕೊಳ್ಬೇಕು ಅಂದರೆ ನಮ್ಗೆ ಎಷ್ಟೇ ಮಾಡ್ತಾರೆ. ನಾವು ಸಹ ಸಾಮಾನ್ಯರ ಪರವಾಗಿ ಆಸ್ಪತ್ರೆ ಒಂದು ಉಸ್ತುವಾರಿಗೆ ನೇಮಿಸಿರ್ತಕ್ಕಂಥ ನಾವು ಸದಸ್ಯರಷ್ಟೇ ಹೊರತು ನಾವು ಹೆಚ್ಚಾಗಿ ನಮಗೇನು ಗೊತ್ತಿಲ್ಲ. ಬರ್ತೀವಿ, ಏನು ಹೆಚ್ಚು ಕಮ್ಮಿ ಇದೆಯಾ ಅನ್ನೋದನ್ನು ನೋಡ್ತೀವಿ, ಅಷ್ಟು ಬಿಟ್ಟು ನಾವು ಬೇರೆ ಏನು ಇಲ್ಲ ಇದ್ರ ಬಗ್ಗೆ ನಾನೆಲ್ಲ ದಯವಿಟ್ಟು ನನಗೆ ಇದರಿಂದ ಗೊತ್ತಿಲ್ಲದೆ ಇರೋದ್ರಿಂದ ನನಗೆ ಈ ಅದರಲ್ಲೂ ಸಹ ಒಂದು ತಾಲೂಕು ಕೇಂದ್ರದಲ್ಲಿ ಇವತ್ತು ಮಾನ್ಯ ಜನಪ್ರಿಯ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಈ ದಿನ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಹುಟ್ಟಿದಬ್ಬ, ಆ ಒಂದು ಅಂಗವಾಗಿ ನಮ್ಮ ತಾಲೂಕಿನಲ್ಲಿ ಅವರ ಒಂದು ನೆನಪಾರ್ಥ ಮಾಡುತ್ತಿರುವಂಥ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೂ ಸಾಹೇಬರಿಗೆ ಒಳ್ಳೆ ಆರೋಗ್ಯ ಆಯುಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಬಯಸುತ್ತಾ
ಈ ತಾಲೂಕಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರಿಗೆ ಕೈ ಜೋಡಿಸುತ್ತಾ ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ತಾಲೂಕಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿರೋದು ಇದು ನಮ್ಮ ತಾಲೂಕಿನ ಹೆಮ್ಮೆಯ ವಿಚಾರ ಅಂತ ನಾನು ಸಂದರ್ಭದಲ್ಲಿ ತಿಳಿಸ್ತಾ, ಈ ಒಂದು ಲಸಿಕೆಯನ್ನು ಎಲ್ಲರೂ ಸಹ ಧೈರ್ಯವಾಗಿ ಬಂದು ತಗೋಬೇಕು. ನಮ್ಮ ತಾಲೂಕನ್ನು ಕ್ಯಾನ್ಸರ್ ಮುಕ್ತ ತಾಲೂಕನ್ನಾಗಿ ಮಾಡಲು ಈಗಾಗಲೇ ಎಲ್ಲ ಜಿಲ್ಲಾ ಮಟ್ಟ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೈ ಜೋಡಿಸಿದ್ದಾರೆ. ನಾವು ಸಹ ತಾಲೂಕು ಆಡಳಿತ ವತಿಯಿಂದ ಕೈ ಜೋಡಿಸ್ತೀವಿ. ನಮ್ಮ ತಾಲೂಕಲ್ಲಿ ಸಂಪೂರ್ಣವಾಗಿ ಕ್ಯಾನ್ಸರ್ ಮುಕ್ತವಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ರಿಗೂ ಶುಭಾಶಯ ತಿಳಿಸುವಂಥ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ವಿಶೇಷವಾಗಿ ಇದೇ ನಮ್ಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಹುಟ್ಟಿದಬ್ಬ ಪ್ರಯುಕ್ತ ಇಲ್ಲೇ ಮಾಡ್ತಿರೋ ಸಂತೋಷ ವಿಷಯ. ಸೊ ಇಂಥ ಸಂದರ್ಭದಲ್ಲಿ ಎಲ್ರಿಗೂ ಸಹ ಆ ಒಂದು ಸಮಿತಿಯ ಎಲ್ಲ ಸದಸ್ಯರುಗಳಿಗೂ DHO ಅವರಿಗೂ ಲಸಿಕೆಗೆ ಬಂದಿರುವಂಥ ಎಲ್ಲ ಹೆಣ್ಮಕ್ಳಿಗೂ ಒಂದು ಶುಭಾಶಯಗಳು ಕೊಡ್ತಾ, ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಸಹಯೋಗದ ಅಡಿಯಲ್ಲಿ ನಾವು ಪ್ರತಿ ವರ್ಷವೂ ಕೂಡ 12 ಮಾರಕ ರೋಗಗಳ ವಿರುದ್ಧ ನಾವು ಲಸಿಕೆಯನ್ನು ಕೊಡ್ತಾ ಇದ್ದೀವಿ. ಇವತ್ತು ಭಾರತ ದೇಶ ಪೋಲಿಯೋ ಮುಕ್ತ ಭಾರತ ದೇಶ ಆಗಿದೆ. ಅದೇ ರೀತಿ ಸಿಡುಬು ಸ್ಮಾಲ್ ಪಾಕ್ಸನ್ನು ಕೂಡ ಎರಾಡಿಕೇಷನ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಈ ವರ್ಷ 2020-2026ಕ್ಕೆ ದಡಾರ ಮತ್ತು ರುಬೆಲ್ಲಾ ಎಲಿಮಿನೇಷನ್ ಮಾಡಬೇಕು ಅಂತ ಒಂದು ಗುರಿಯನ್ನು ನಿಗದಿಪಡಿಸಿದ್ದೀವಿ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮಲ್ಲಿರ್ತಕ್ಕಂಥ ಏನು ಹೆಣ್ಣು ಮಕ್ಕಳ ಸುರಕ್ಷತೆ, ಹೆಣ್ಣು ಮಕ್ಕಳ ಆರೋಗ್ಯ, ಹೆಣ್ಣು ಮಕ್ಕಳ ಭವಿಷ್ಯವನ್ನು ಉತ್ತಮಪಡಿಸಲೇಬೇಕು. ಅವರಿಗೆ ಬರ್ತಕ್ಕಂಥ ಏನು ಕ್ಯಾನ್ಸರ್ಗಳು, ಪ್ರಮುಖವಾಗಿ ಗರ್ಭಕಂಠದ ಕ್ಯಾನ್ಸರ್ ಏನಿದೆ, ಆ ಕ್ಯಾನ್ಸರಿಂದ ಅವರು ಗುಣಮುಖರಾಗಬೇಕು. ಯಾವುದೇ ಹೆಣ್ಣು ಮಕ್ಕಳು ಮತ್ತು ಕುಟುಂಬದಲ್ಲಿ ಕ್ಯಾನ್ಸರ್ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 13,412 ಹೆಣ್ಣು ಮಕ್ಕಳಿಗೆ ಈ ಒಂದು HPV ಗರ್ಭಕಂಠದ ಲಸಿಕೆಯನ್ನು ಕೊಡ್ತಕ್ಕಂಥ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ಇವತ್ತು ನೀಡಲಾಗಿದೆ. ಈ ಒಂದು ಲಸಿಕೆ ಏನಿದೆ ಪೂರ್ಣ ಪ್ರಮಾಣದಲ್ಲಿ ಸೇಫ್ ಆಗಿದೆ. ಸರ್ವಿವ್ಯಾಕ್ಸ್ ಅಂತಕ್ಕಂಥ ಏನೋ ನಾವು ಕೊಡ್ತಾ ಇದ್ದೀವಿ, ಗಾರ್ಡಿಜಾಲ್ 4 ಅಂತ ಲಸಿಕೆ ಏನಿದೆ, ಇದು ಕ್ಯಾನ್ಸರ್ ಬರದೇ ಇರಲಿ ಅನ್ನೋಕ್ಕೋಸ್ಕರ ನಾವು ಗಾರ್ಡಿಜಾಲ್ 4 ಅಂತಕ್ಕಂಥದ್ದು, ಇದು ಸಿಂಗಲ್ ಡೋಸು, ಒಂದೇ ಡೋಸ್ ಕೊಡ್ತಕ್ಕಂಥದ್ದು. ನೀವು ಒಂದೇ ಡೋಸ್ ಕೊಡೋದ್ರಿಂದ ಏನಾಗ್ತದೆ ಅಂತಂದರೆ ಪೂರ್ಣ ಪ್ರಮಾಣದಲ್ಲಿ ಇಮ್ಯುನಿಟಿ ಮೋರ್ ದೆನ್ 95-99% ಇಮ್ಯುನಿಟಿ ಡೆವಲಪ್ ಆಗ್ತದೆ. ಮುಂದಿನ ದಿನಗಳಲ್ಲಿ ಕ್ಯಾನ್ಸರ್ ಬರೋದಿಲ್ಲ. ಈಗ ಸಾಕಷ್ಟು ಸ್ವಲ್ಪ ಅಪಪ್ರಚಾರಗಳು ಕೂಡ ಪ್ರಾರಂಭ ಆಗ್ತಾ ಇದೆ ಮೀಡಿಯಾದಲ್ಲಿ. ಅಲ್ಲಿ ಅದು ತಗೊಂಡ್ರೆ ನಮಗೆ ಮಕ್ಕಳಾಗೋದಿಲ್ವೇನೋ ಅಥವಾ ಏನಾದ್ರು ತೊಂದರೆ ಆಗ್ತಕ್ಕಂಥ ಭಾವನೆಗಳು ಕೂಡ ಇವತ್ತು ಸಮಾಜದಲ್ಲಿ ಮತ್ತು ಹೆಣ್ಣು ಮಕ್ಕಳಲ್ಲಿ ಮೂಡ್ತಾ ಇದೆ. ಸೊ ಯಾವುದೇ ವ್ಯಾಕ್ಸಿನಿಂದ ಈ ದುಷ್ಪರಿಣಾಮ ಬೀರೋದಿಲ್ಲ. ಯಾಕೆಂದರೆ ವ್ಯಾಕ್ಸಿನ್ ಕೊಡೋಕ್ಕಿಂತ ಮುಂಚೆ ಇದು ಟ್ರಯಲ್ಸ್ ಎಲ್ಲ ಆಗಿದೆ. WHO ಕೂಡ, ವಿಶ್ವ ಆರೋಗ್ಯ ಸಂಸ್ಥೆನೂ ಕೂಡ ಈ ವ್ಯಾಕ್ಸಿನ್ನ ಪ್ರಮಾಣೀಕೃತ ಕೂಡ ಮಾಡಿದೆ. ಸೊ ಈ ಒಂದು ವ್ಯಾಕ್ಸಿನ್ ಪಡೆಯಲಿಕ್ಕೆ ಪೋಷಕರು ಕೂಡ ಸಂಪೂರ್ಣ ಸಹಕಾರ ನೀಡಿ ನಮ್ಮ ಜಿಲ್ಲೆಯನ್ನು, ಪ್ರಮುಖವಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಯಾವುದೇ ಕ್ಯಾನ್ಸರ್ ಪೇಟ ಮರುಕಳಿಸದಂತೆ ಎಲ್ಲರೂ ಕೂಡ ಪ್ರಾಮಾಣಿಕ ಸಹಕಾರ ನೀಡಬೇಕು ಅಂತ ನಾನು ಮನವಿ ಮಾಡ್ತೀನಿ. ಯಾಕೆ ಈ ಕಾರ್ಯಕ್ರಮ ಬಹಳ ಮುಖ್ಯ ಇದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. ಅದ್ರ ಜೊತೆಗೆ ಇದು ಜಿಲ್ಲಾ ಮಟ್ಟದ ಕಾರ್ಯಕ್ರಮ, ಅದು ಕೂಡ ವಿಶೇಷವಾಗಿ ಇವತ್ತು ಚಿಂತಾಮಣಿಯಲ್ಲಿ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ಇದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಬಹಳ ಮಹತ್ವಾಕಾಂಕ್ಷಿ ಯೋಜನೆ. HPV ವ್ಯಾಕ್ಸಿನೇಷನ್, ಹ್ಯೂಮನ್ ಪಪಿಲೋಮಾ ವೈರಸ್ ಅಂತ ಏನಿದೆ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಕಾರಕ ಮಾರಕವಾದ ಕಾಯಿಲೆಗಳು ಬರಲಿಕ್ಕೆ ಈ ವೈರಸ್ ಕಾರಣ ಆಗುತ್ತೆ. ಆ ವೈರಸ್ಸನ್ನು ತಡೆಗಟ್ಟುವಂಥ ಒಂದು ಲಸಿಕೆ, ಅನೇಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಲಸಿಕೆಗಳ ಮೂಲಕ ಅನೇಕ ರೋಗಗಳಿಗೆ ನಾವು ಕೊಡ್ತಾ ಇರ್ತೀವಿ. ಒಂದು ಮಗುಗೆ ಕನಿಷ್ಠ 10 ವಿವಿಧ ಲಸಿಕೆಗಳನ್ನು ಕೊಟ್ಟು ಆ ಮಗು ಮುಂದೆ ಯಾವುದೇ ದೊಡ್ಡ ರೋಗಗಳಿಗೆ ತುತ್ತಾಗಬಾರ್ದು ಅಂಥೇಳಿ ಸದೃಢವಾಗಿ ಆ ಮಗುವಿನ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವಂಥದ್ದು ಆರೋಗ್ಯ ಇಲಾಖೆಯ ಬಹಳ ದೊಡ್ಡ ಯೋಜನೆ. ಆ ಯೋಜನೆಯ ಭಾಗವಾಗಿ ನಮ್ಮ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಜಿಲ್ಲಾ ಮಟ್ಟದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ HPV ಲಸಿಕೆ ಅಭಿಯಾನವನ್ನು ನಾವು ವಿದ್ಯುಕ್ತವಾಗಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು 13,500 ಹೆಣ್ಣು ಮಕ್ಕಳು, ವಿದ್ಯಾರ್ಥಿನಿಯರು 14ರಿಂದ 15 ವರ್ಷದ ವಯೋಮಾನದ ಒಳಗಡೆ ಇರ್ತಕ್ಕಂಥ ವಿದ್ಯಾರ್ಥಿನಿಯರು, ಅಂದರೆ 14 ವರ್ಷ ತುಂಬಿರಬೇಕು, ಇನ್ನು 15 ವರ್ಷ ಆಗಿರಬಾರ್ದು. ಈ ವಯೋಮಾನದಲ್ಲಿರ್ತಕ್ಕಂಥ 8 ಅಥವಾ 9ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಈ ಲಸಿಕೆ ಕೊಡೋದ್ರಿಂದ ಸರ್ವಿಕಲ್ ಕ್ಯಾನ್ಸರ್ ಅಂತ ಕರಿತೀವಿ, ಗರ್ಭಕಂಠದ ಕ್ಯಾನ್ಸರ್ ಅಂತೇಳಿ ಇಡೀ ದೇಶದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ವರ್ಷಕ್ಕೆ ಒಂದು 50,000 ಹೆಣ್ಣು ಮಕ್ಕಳು ಈ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾ ಇದ್ದಾರೆ. ಸೊ ಅದರ ವಿಶ್ವದಾದ್ಯಂತ ಸುಮಾರು 196 ದೇಶಗಳ ಪೈಕಿ ಒಂದು 150 ದೇಶಗಳಲ್ಲಿ ಈಗಾಗಲೇ ಈ ಲಸಿಕೆಯನ್ನು ಬಹಳ ಯಶಸ್ವಿಯಾಗಿ ಕೊಡಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ
ನಾನಾಗಲೇ ಹೇಳಿದಂತೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಈ ಒಂದು ಲಸಿಕಾ ಅಭಿಯಾನವನ್ನು ನಮ್ಮ ಜಿಲ್ಲೆನಲ್ಲೂ ನಾವು ಪ್ರಾರಂಭ ಮಾಡಿದ್ದೀವಿ. 31ನೇ ತಾರೀಕು ಮೇ ಈ ವರ್ಷದ ಇನ್ನೂ 2-2.5 ತಿಂಗಳುಗಳ ಕಾಲ ನಿರಂತರವಾಗಿ ಪ್ರತಿ ಬುಧವಾರ ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆವರೆಗೆ ಈ ಒಂದು ಲಸಿಕಾ ಕಾರ್ಯಕ್ರಮ ಎಲ್ಲ PHCಗಳಲ್ಲಿ ಸುಮಾರು 61 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅದು ಗ್ರಾಮೀಣ ಭಾಗದ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ನಗರ ಆರೋಗ್ಯ ಕೇಂದ್ರ ಇರ್ಬೋದು, ಈ ಎಲ್ಲ ಕೇಂದ್ರಗಳಲ್ಲಿ ಈಗಾಗಲೇ ನಮ್ಮ ಇಡೀ ಆರೋಗ್ಯ ಇಲಾಖೆಯ ವ್ಯವಸ್ಥೆ ಏನಿದೆ, DHO ಅವರ ನೇತೃತ್ವದಲ್ಲಿ ನಮ್ಮ RCH ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ತಾಲೂಕು ಮಟ್ಟದ ತಾಲೂಕು ಆರೋಗ್ಯಾಧಿಕಾರಿಗಳು, ತಾಲೂಕು ಆಸ್ಪತ್ರೆಯ ಆಡಳಿತಾಧಿಕಾರಿಗಳು, ಎಲ್ಲ ಮೆಡಿಕಲ್ ಆಫೀಸರ್ಸ್ ಅಟ್ PHC, ಉಳಿದ ಎಲ್ಲ ಸಿಬ್ಬಂದಿ ವರ್ಗದವರು, ಆಶಾ ಕಾರ್ಯಕರ್ತರಿರ್ಬೋದು, PHCOಗಳಿರ್ಬೋದು, HIOಗಳಿರ್ಬೋದು, ಎಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಲಸಿಕಾ ಅಭಿಯಾನವನ್ನು ಯಶಸ್ವಿ ಮಾಡಬೇಕು. ನಮ್ಮ ಮುಂದಿನ ಹೆಣ್ಣುಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ಉಜ್ವಲವಾದ ಭವಿಷ್ಯ ಸಿಗಬೇಕು, ಅವರ ಆರೋಗ್ಯದಲ್ಲಿ ಸದೃಢತೆ ಬರಬೇಕು ಅಂತಕ್ಕಂಥದ್ದು ಮೂಲ ಆಶಯ ಇದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ 13,500 ಮಕ್ಕಳೇನಿದ್ದಾರೆ ಆ ಎಲ್ಲ ಪೋಷಕರಿಗೂ ಕೂಡ ನಾವು ತಿಳುವಳಿಕೆ ಪತ್ರವನ್ನು ಕಳಿಸ್ತೇವೆ. ನಾವೇ ಸ್ವಯಂ ಪ್ರೇರಿತವಾಗಿ, ಅದು ಸರ್ಕಾರಿ ಶಾಲೆ ಇರಲಿ, ಅನುದಾನಿತ ಶಾಲೆ ಇರಲಿ, ಅಥವಾ ಖಾಸಗಿ ಶಾಲೆ ಇರಲಿ, ಅಥವಾ ವಸತಿ ಶಾಲೆ ಇರಲಿ, ಎಲ್ಲೇ ಮಕ್ಕಳು ಓದ್ತಾ ಇದ್ರು ಕೂಡ ಹೆಣ್ಮಕ್ಳು, ಅವರೆಲ್ಲರ ಮಾಹಿತಿ ನಮ್ಮಲ್ಲಿ ಸ್ಯಾಟ್ಸಲ್ಲಿ ಲಭ್ಯ ಇದೆ. ಆ ಮಾಹಿತಿಗೆ ಅನುಗುಣವಾಗಿ ಅವರ ಪೋಷಕರಿಗೆ ನಾವೇ ಸ್ವಯಂ ಪ್ರೇರಿತವಾಗಿ ಒಂದು ತಿಳುವಳಿಕೆ ಪತ್ರ ಮತ್ತು ಕನ್ಸಲ್ಟ್ ಲೆಟರ್, ಅವರೊಂದು ಸಣ್ಣ ಅನುಮತಿ ಪತ್ರವನ್ನು ಕೂಡ ಕೊಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಅವ್ರಿಗೆ ಕಳಿಸ್ಕೊಡ್ತೇವೆ. ಸೊ ಈ ಅಭಿಯಾನ ಇನ್ನು ಮುಂದೆ ನಿರಂತರವಾಗಿ ಜಿಲ್ಲೆಯಲ್ಲಿ ನಡೀತಾ ಹೋಗುತ್ತೆ. ವರ್ಷಂ ಪ್ರತಿ ನಾವು ಇದನ್ನು ಪ್ರತಿ ವರ್ಷನೂ ಕೂಡ ಇದನ್ನು ಮಾಡಬೇಕು ಅನ್ನೋ ಯೋಜನೆಯನ್ನು ಹಾಕ್ಕೊಂಡು ಈಗ ವಿದ್ಯುಕ್ತವಾಗಿ ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಇದೇ ಸಂದರ್ಭದಲ್ಲಿ ಇವತ್ತು ತಾಲೂಕು ಇನ್ಸ್ಪೆಕ್ಷನ್ನು ಇತ್ತು, ಮತ್ತು ಚಿಂತಾಮಣಿಯಲ್ಲಿ ತಾಲೂಕು ಆಸ್ಪತ್ರೆಯ ಭೇಟಿ, ಇವೆಲ್ಲವನ್ನ ಕೂಡ ಸಂಯೋಜಿಸಿ ಇವತ್ತು ಚಿಂತಾಮಣಿನಲ್ಲೇ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮದ ಈ ಸರಳ ವೇದಿಕೆಯಲ್ಲಿ ನಮ್ಮೊಂದಿಗೆ ಮಹೇಶ್ ಕುಮಾರ್ ಅವರಿದ್ದಾರೆ, ಸಂತೋಷ್ ಕುಮಾರ್ ಅವರಿದ್ದಾರೆ, ನಮ್ಮ ತಹಸೀಲ್ದಾರ್ ಅವರಾದ ಸುದರ್ಶನ್ ಯಾದವ್ ಅವರೇ, ಚಲಪತಿ ಅವರೇ, ಆರೋಗ್ಯ ರಕ್ಷಾ ಸಮಿತಿ ಅಂತೇಳಿ ನಾಗರಿಕರ ಪ್ರತಿನಿಧಿಗಳು ಈ ಒಂದು ಆಸ್ಪತ್ರೆಯ ನಿರ್ವಹಣೆ, ಇಲ್ಲಿನ ಸ್ವಚ್ಛತೆ, ಇಲ್ಲಿನ ಸೇವೆ, ಇಲ್ಲಿನ ಔಷಧಿಗಳು ಇವನ್ನೆಲ್ಲ ನೋಡೋದಕ್ಕೂ ಒಂದು ತಂಡ ಇದೆ. ಆ ತಂಡದಲ್ಲಿರ್ತಕ್ಕಂಥ ನಮ್ಮ ಹಿರಿಯ ಸುಬ್ರಹ್ಮಣ್ಯಂ ಅವರೇ, ವನಜಾಕ್ಷಿ ಅವರೇ, ಲೋಕೇಶ್ ಅವರೇ, ಆದಿಲ್ ಪಾಷಾ ಅವರೇ, ಅದೇ ರೀತಿ ರಾಮಚಂದ್ರ ರೆಡ್ಡಿ ಅವರೇ, ಸಂತೋಷ್ ರವರೇ, AMO ಅವರು, ಮತ್ತು ತಾಲೂಕು ಆರೋಗ್ಯಾಧಿಕಾರಿಗಳು ಅವರನ್ನು ಕೂಡ ಸ್ಮರಿಸ್ಕೊಳ್ತೇನೆ. ಎಲ್ಲ ಪೋಷಕರು, ಈ ಮಕ್ಕಳು ಮತ್ತು ಅವ್ರ ಜೊತೆ ಪೋಷಕರು ಕೂಡ ಇಲ್ಲಿ ಬಂದಿದ್ದೀರಾ, ನಾಗರಿಕರು ಬಂದಿದ್ದೀರಾ. ಮುಖ್ಯವಾಗಿ ಈ ಲಸಿಕೆಯನ್ನು ಉದ್ದೇಶಿಸಲಾದಂಥ ಪುಟಾಣಿ ಹೆಣ್ಮಕ್ಳು, ತಾವೆಲ್ಲ ಏನು ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು, ತಾವೆಲ್ಲ ಬಂದಿದ್ದೀರಾ. ತಮ್ಮನ್ನು ಕೂಡ ನಾನು ಸ್ಮರಿಸ್ಕೊಳ್ತಾ, ಎಲ್ಲ ಮಾಧ್ಯಮದ ಸನ್ನಿಹಿತರು ಕೂಡ ಇದ್ದಾರೆ. ಅದರೆಲ್ಲದರ ಜೊತೆಗೆ ನಿರಂತರವಾಗಿ ನಮ್ಮ ಆರೋಗ್ಯಕ್ಕಾಗಿ ಸದಾ ದುಡಿತಾ ಇರ್ತಕ್ಕಂಥ ನಮ್ಮ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಎಲ್ಲ ಇದ್ದಾರೆ. ಅವರೆಲ್ಲರನ್ನು ಸ್ಮರಿಸ್ಕೊಳ್ತೇನೆ. ಹೈ ಎಂಡ್ ಸರ್ಜರೀಸ್ ಬಿಟ್ಟರೆ ಉಳಿದೆಲ್ಲ ಶಸ್ತ್ರಚಿಕಿತ್ಸೆಗಳು ಕೂಡ ತಾಲೂಕು ಹಂತದಲ್ಲಿ ಆಗುವಂಥ ವ್ಯವಸ್ಥೆ ಇದೆ. ಅದರಲ್ಲೂ ವಿಶೇಷವಾಗಿ ABRK ಕಾರ್ಡ್ ಬಂದ ಮೇಲೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂಥೇಳಿ, ಅದು ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿರುವಂಥ ಒಂದು ಯೋಜನೆ. ಯಾವುದೇ ಕುಟುಂಬ 1 ವರ್ಷಕ್ಕೆ 5 ಲಕ್ಷ ರೂಪಾಯಿವರೆಗೆ ಉಚಿತವಾದ ಶಸ್ತ್ರಚಿಕಿತ್ಸೆಯನ್ನು ಸರ್ಕಾರದಲ್ಲಿದ್ದರೆ ಸರ್ಕಾರದಲ್ಲಿ ಮಾಡ್ತೀವಿ. ನಮ್ಮಲ್ಲಿ ಆ ಶಸ್ತ್ರಚಿಕಿತ್ಸೆ ಲಭ್ಯ ಇಲ್ಲ ಅಂದರೆ ಅವರು ಆಯ್ಕೆ ಮಾಡಿದಂಥ ಯಾವುದೇ ಖಾಸಗಿ ಆಸ್ಪತ್ರೆಯಲ್ಲಿ ಅವ್ರು ಮಾಡಿಸ್ಬೋದು. ಇಲ್ಲಿಂದ ಹೋಗಿ ಮಲ್ಯದಲ್ಲಿ ಮಾಡಿಸ್ಬೋದು, ನಾರಾಯಣ ಹೃದಯಾಲಯದಲ್ಲಿ ಮಾಡಿಸ್ಬೋದು, ಜಯದೇವದಲ್ಲಿ ಮಾಡಿಸ್ಬೋದು, ಯಾವುದು ಉನ್ನತ ಇದೆ ಅಪೋಲೋದಲ್ಲಿ ಮಾಡಿಸ್ಬೋದು, ಯಾವ ಆಸ್ಪತ್ರೆದಲ್ಲಿ ಬೇಕಾದರೂ ಮಾಡಿಸ್ಬೋದು. ನನ್ನ ಹಿಂದಿನ ಜಿಲ್ಲೆನಲ್ಲಿ ಒಂದು ವರ್ಷಕ್ಕೆ ಸುಮಾರು 45ರಿಂದ 50 ಕೋಟಿ ಮೌಲ್ಯದ ಆಸ್ಪತ್ರೆ ಶಸ್ತ್ರಚಿಕಿತ್ಸೆಗಳನ್ನು ನಾವು ನಾಗರಿಕರಿಗೆ ಮಾಡಿದ್ವಿ. ಅದೇ ವ್ಯವಸ್ಥೆಯನ್ನು ಇಲ್ಲೂ ಕೂಡ ತರಬೇಕು. ಎಲ್ಲ ನಾಗರಿಕರನ್ನ ಆ ಯೋಜನೆ ಅಡಿನಲ್ಲಿ ಬಡವರನ್ನ ಎನ್ರೋಲ್ ಮಾಡಬೇಕು, ಅವ್ರನ್ನೆಲ್ಲ ನೋಂದಣಿ ಮಾಡಬೇಕು. ನೋಂದಣಿ ಮಾಡಿದ್ರೆ ಉಚಿತವಾಗಿ ಅವ್ರು ಇಲ್ಲಿ ಬರ್ತಾರೆ. ಇಲ್ಲಿ ನಮ್ಮಲ್ಲಿ ಆ ಶಸ್ತ್ರಚಿಕಿತ್ಸೆಗೆ ಕಾಲು ಮುರಿದೋಗಿದೆ, ಆ ಶಸ್ತ್ರಚಿಕಿತ್ಸೆ ನಾವೇ ಕೊಡ್ತೀವಿ. ಇಲ್ಲಿ ನಮ್ಮಲ್ಲೇ ಡಾಕ್ಟರ್ಗಳಿದ್ದಾರೆ, ಕ್ಲೀನಾಗಿ ಬ್ಯಾಂಡೇಜ್ ಮಾಡಿ ಆ ಚಿಕಿತ್ಸೆ ಕೊಟ್ಟು ಕಳಿಸ್ಕೊಡ್ತಾರೆ. ಹಾರ್ಟ್, ಹೃದಯ ಸಂಬಂಧಿ ಕಾಯಿಲೆ ಇದೆ, ಇಲ್ಲೂ ಇಲ್ಲ, ಜಿಲ್ಲಾ ಹಂತದಲ್ಲೂ ಇಲ್ಲ.
ಅದನ್ನೆಲ್ಲ ನಾವು ಬೇರೆ ಆಸ್ಪತ್ರೆಗೆ ಅವರ ಇಚ್ಛೆ ಪಟ್ಟಂತ ಆಸ್ಪತ್ರೆಗೆ ಹೋಗ್ಲಿಕ್ಕೆ ನಾವೇ ರೆಫರ್ ಮಾಡ್ತೀವಿ. ಅವರ ಸಂಪೂರ್ಣ ಶಸ್ತ್ರಚಿಕಿತ್ಸೆ ವೆಚ್ಚ ಸರ್ಕಾರ ಭರಿಸುತ್ತೆ, ಯೋಜನೆ ಭರಿಸುತ್ತೆ. ಸೊ ಹಾಗಾಗಿ ಇಂಥ ಎಲ್ಲ ಯೋಜನೆಗಳು ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥದ್ದು. ನಾನಾಗಲೇ ಹೇಳಿದಂತೆ ಶಿಕ್ಷಣ ಮತ್ತು ಆರೋಗ್ಯ ಇವು ಎರಡೂ ಕೂಡ ದೇಶಕ್ಕೆ ಆಧಾರ. ಒಂದು ದೇಶ ಬೆಳೀತಕ್ಕಂಥದ್ದು ತನ್ನ ಮಾನವ ಸಂಪನ್ಮೂಲದಿಂದ. ಯಾವ ದೇಶ ಹೆಚ್ಚು ಜ್ಞಾನವಂತರನ್ನ ದುಡಿಮೆಯ ಶಕ್ತಿಗಳನ್ನು ಹೊಂದಿರುವಂಥ ನಾಗರಿಕರನ್ನ ಇಟ್ಕೊಂಡಿದೆ, ಆ ದೇಶ ಬಹಳ ಸದೃಢವಾಗಿ ಬೆಳೆದಿರ್ತಕ್ಕಂಥದ್ದು, ಬೆಳೀತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಾಗರಿಕರ ಆರೋಗ್ಯ ಮತ್ತು ಶಿಕ್ಷಣ ನಮಗೆಲ್ಲದ ಆದ್ಯತೆ ಅನ್ನೋ ಮಾತನ್ನ ಮತ್ತೊಮ್ಮೆ ಪುನರುಚ್ಚರಿಸ್ತಾ, ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚು ಗಟ್ಟಿಗೊಳಿಸಬೇಕು. ಮಾನ್ಯ ಉಸ್ತುವಾರಿ ಸಚಿವರು ಫಸ್ಟ್ ಬಂದಾಗ ಅವ್ರು ಹೇಳಿದ್ದು ಅದೇನೆ, ಶಿಕ್ಷಣ ಮತ್ತೆ ಆರೋಗ್ಯ ಇವೆರಡೂ ವ್ಯವಸ್ಥೆಯನ್ನ 100ಕ್ಕೆ 100ರಷ್ಟು ಜಿಲ್ಲೆಯಲ್ಲಿ ಗಟ್ಟಿಗೊಳಿಸಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ. ಸುಮಾರು 61 PHC ಇದೆ, 250ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು ಮತ್ತು ಉಪಕೇಂದ್ರಗಳಿದ್ದಾವೆ, ತಾಲೂಕು ಆಸ್ಪತ್ರೆಗಳಿದ್ದಾವೆ, ಜಿಲ್ಲಾ ಆಸ್ಪತ್ರೆ, ವೈದ್ಯಕೀಯ ಆಸ್ಪತ್ರೆ ಇದೆ. ಈ ಎಲ್ಲ ವ್ಯವಸ್ಥೆನಲ್ಲಿ ಸುಮಾರು ನಾವು ವರ್ಷಕ್ಕೆ OPD ಸರ್ವಿಸಸ್ ಅಂದರೆ ಹೊರ ರೋಗಿಗಳ ಸೇವೆ ಅಂತ ಕೊಡ್ತೀವಿ. ಸುಮಾರು 24 ಲಕ್ಷ ಜನರಿಗೆ ಹೋದ ವರ್ಷ OPD ಸರ್ವಿಸಸ್ ಕೊಟ್ಟಿದ್ವಿ. ಅಂದರೆ ಜ್ವರ ಅಂತೇಳಿ ಅವ್ರು ಅಡ್ಮಿಟ್ ಆದಂಗೆ ಬಂದು ಇಲ್ಲೇ ತೋರಿಸ್ಕೊಂಡು ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗುವಂಥದ್ದಕ್ಕೆ ಹೊರ ರೋಗಿಗಳು ಅಂತೀವಿ. ಆ ವ್ಯವಸ್ಥೆ ಅಡಿನಲ್ಲಿ ಸುಮಾರು ಜಿಲ್ಲೆಯಲ್ಲಿ 24 ಲಕ್ಷ ಜನರಿಗೆ ಸೇವೆ ಕೊಟ್ಟಿದ್ದಾರೆ. ಅದೇ ರೀತಿ ಸರ್ಜಿಕಲ್ ಸರ್ವಿಸಸ್, ಶಸ್ತ್ರಚಿಕಿತ್ಸೆಗಳ ಮೂಲಕ ರೋಗಿಗಳಿಗೆ ಆರೈಕೆ ಮಾಡಿರುವಂಥದ್ದು ಸುಮಾರು 20,000 ರೋಗಿಗಳಿಗೆ ಕಳೆದ ವರ್ಷ ನಾವು ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ವಿ. ಇದೆಲ್ಲದರ ಜೊತೆ ಸುಮಾರು 1.5 ಲಕ್ಷ ಮಕ್ಕಳಿಗೆ ಸಮಗ್ರ ಆರೋಗ್ಯ ತಪಾಸಣೆ ನಾವು ಕಡ್ಡಾಯವಾಗಿ ಮಾಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ಬರುವ ಶೈಕ್ಷಣಿಕ ವರ್ಷ ನರ್ಸರಿಯಿಂದ ಹಿಡಿದು ಅಂಗನವಾಡಿ ಮಕ್ಕಳಿಂದ ಹಿಡಿದು 10ನೇ ತರಗತಿವರೆಗೆ 12ನೇ ತರಗತಿವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಓದುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಅಂಗನವಾಡಿನೂ ಸೇರಿಸಿದ್ರೆ ಒಂದು 2 ಲಕ್ಷ ಮಕ್ಕಳಾಗ್ತಾರೆ. ಆ 2 ಲಕ್ಷ ಮಕ್ಕಳಿಗೆ ನಿಮಗೆ 20 ಲಕ್ಷದವರೆಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡೋಕ್ಕೂ ಕೂಡ ಅವಕಾಶ ಇದೆ ಯೋಜನೆಯಲ್ಲಿ. ಸೊ ಹಾಗಾಗಿ ಈ ಎಲ್ಲ ಯೋಜನೆಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಮಕ್ಕಳ ಆರೋಗ್ಯ, ಯಾಕಂದರೆ ನಮ್ಮ ಭವಿಷ್ಯ ಇರ್ತಕ್ಕಂಥದ್ದೇ ಒಬ್ಬ ತಂದೆ ತಾಯಿಗೆ ಮಕ್ಕಳ ಶಿಕ್ಷಣ, ಅವರ ಏಳಿಗೆ, ಅವರ ಭದ್ರತೆ, ಅವರ ಆರೋಗ್ಯ ಇದೇ ಮುಖ್ಯ ಆಗ್ತದೆ. ಹಾಗಾಗಿ ಮಕ್ಕಳ ಆರೋಗ್ಯ ನಮಗೆ ಇಲ್ಲದ ಪ್ರಾಶಸ್ತ್ಯ ಮತ್ತು ಅದಕ್ಕೆ ಆದ್ಯತೆ. ಹಾಗಾಗಿ ಅದನ್ನು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಯೋಜನೆ ಏನಿದೆ ಅದರ ಅಡಿನಲ್ಲಿ ಎಲ್ಲ ಶಾಲೆಗಳಿಗೂ ಕೂಡ ಖುದ್ದು ಭೇಟಿ ಮಾಡಿ ಸಮಗ್ರ ತಪಾಸಣೆಯನ್ನು ಮಾಡಿ ಯಾವ ಮಗುವಿಗೆ ಡಿಫಿಷಿಯನ್ಸಿ ಇದೆ, ಡಿಫೆಕ್ಟ್ ಇದೆ, ಡಿಸೀಸ್ ಇದೆ, ಶಸ್ತ್ರಚಿಕಿತ್ಸೆ ಅವಕಾಶ ಇದೆ. ಕಣ್ಣಿನ ಸ್ಪೆಕ್ಟಕಲ್ಸ್ ಸುಮಾರು ಒಂದು ಅಂದಾಜಿನ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿ ಒಂದು 5,000 ಮಕ್ಕಳಿಗೆ, 5,000ದಿಂದ 8,000 ಮಕ್ಕಳಿಗೆ ವಿಷನ್ ಕೊಡ್ತಾ ಇದೆ, ಬೋರ್ಡ್ ಕಾಣ್ತಾ ಇರಲ್ಲ ಅವರು. ಸೊ ಅಂಥ ಮಕ್ಕಳನ್ನು ನಾವೇ ಹುಡುಕಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಸ್ಪೆಕ್ಟಕಲ್ಸ್ನ ಕೊಡೋದು, ರಿಫ್ರಾಕ್ಷನ್ ಎರರ್ನ ಕರೆಕ್ಷನ್ ಮಾಡುವಂಥದ್ದು, ಈ ಎಲ್ಲ ಕೆಲಸಗಳನ್ನು ಕೂಡ ನಾವು ಮಾಡ್ತೇವೆ. ಅದ್ರ ಜೊತೆಗೆ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರಲಿ, ಸಣ್ಣ ಪುಟ್ಟ ದೂರುಗಳು ಈಗಾಗಲೇ ಬರ್ತಾ ಇದೆ, ಔಷಧಿಗಳು ವಿತರಣೆ ಆಗ್ತಾ ಇಲ್ಲ ಅಥವಾ ಸಮರ್ಪಕವಾದ ಸೇವೆ ಇಲ್ಲ, ಡಾಕ್ಟರ್ಗಳು ಬರ್ತಾ ಇಲ್ಲ ಅಂತೇಳಿ ಇದು ಸರ್ವೇ ಸಾಮಾನ್ಯ. ಎಲ್ಲ ಇಲಾಖೆಗಳಲ್ಲೂ ಈ ಥರ ದೂರುಗಳಿರುತ್ತೆ. ಆ ಎಲ್ಲ ದೂರುಗಳನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ನಾವೆಲ್ಲ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಈಗಾಗಲೇ ಎಲ್ಲ ಸಂಕಲ್ಪ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮರ್ಪಕವಾದ ಮೇಲುಸ್ತುವಾರಿಯನ್ನು ಕಡ್ಡಾಯವಾಗಿ ಮಾಡ್ತೀವಿ. ಪ್ರತಿ ಆಸ್ಪತ್ರೆ ಅದರ ಸೇವೆ, ಗುಣಮಟ್ಟದ ಸೇವೆ, ಅದನ್ನು ಖಾತ್ರಿನೂ ಕೂಡ ಪಡಿಸ್ಕೊಳ್ತೇವೆ. ಎಲ್ಲರಿಗೂ ಕೂಡ ಉಚಿತವಾಗಿ ಔಷಧಿಗಳು ಕೊಡಬೇಕು. ನೋಡಿ, ಸರ್ಕಾರ ಒಂದು ವರ್ಷಕ್ಕೆ ಸುಮಾರು 5,000 ಕೋಟಿ ಮೌಲ್ಯದ ಔಷಧಿಗಳನ್ನು, ಸುಮಾರು 600 ಔಷಧಿಗಳನ್ನು ನಾವು ಪ್ರೊಕ್ಯೂರ್ ಮಾಡ್ತೀವಿ. ಅದರಲ್ಲಿ PHC ಹಂತಕ್ಕೆ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಹಂತಕ್ಕೆ ಸುಮಾರು 158 ಡ್ರಗ್ಸ್, 158 ವಿವಿಧ ಔಷಧಿಗಳನ್ನು ನಾವು ಬರೀ ಹಳ್ಳಿ ಹಂತದಲ್ಲಿ ಇಟ್ಟಿದ್ದೀವಿ. ಅವೆಲ್ಲವೂ ಕೂಡ ಜನಸಾಮಾನ್ಯರಿಗೆ ಸಿಗಬೇಕು. ಯಾರಿಗೆ ಕೊಟ್ವಿ ಅದು ಕರಾರುವಾಕ್ಕಾಗಿ ಅಕೌಂಟಬಿಲಿಟಿ ಇರಬೇಕು, ಅದಕ್ಕೆ ಅವರ ಮೊಬೈಲ್ ನಂಬರ್ಗಳು ಇರಬೇಕು, ಯಾರಿಗೆ ನಾವು ವಿತರಣೆ ಮಾಡಿದ್ದೀವಿ ಅನ್ನೋ ವಹಿ ಇರಬೇಕು. ಈ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ತರಬೇಕು ಅಂತೇಳಿ ನನ್ನ ಎಲ್ಲ ಹಿರಿಯ ಅಧಿಕಾರಿಗಳು ಚರ್ಚೆ ಮಾಡಿ ಜಿಲ್ಲೆಯ ಆರೋಗ್ಯ ವ್ಯವಸ್ಥೆನ ಗಟ್ಟಿಗೊಳಿಸಬೇಕು ಅಂತ ಮಾಡಿದ್ದೀವಿ. ಅದೇ ರೀತಿ ತಾಲೂಕು ಆರೋಗ್ಯ ಕೇಂದ್ರದಲ್ಲಿ ಇದು ಇಡೀ ತಾಲೂಕಿಗೆ ಒಂದು ಹೃದಯ ಭಾಗವಾಗಿ ಕೆಲಸ ಮಾಡುತ್ತೆ.